ಮನೆಗೆಲ್ಲ ಸಣ್ಣ ಮಕ್ಕಳನ್ನ ಹಾಕೊಂಡು ಇಲ್ಲಿ ಮಲಗಿದ್ವಿ. ಸೊಳ್ಳೆ ಕಾಟದಲ್ಲಿ ಮಲ್ಕೊಂಡಿದ್ವಿ. ಹಾವು ಬಂದು ಕಚ್ಚಿದ್ರು ಗೊತ್ತಾಗಲ್ಲ, ಏನ್ ಬಂದು ಕಚ್ಚಿದ್ರು ಗೊತ್ತಾಗಲ್ಲ ಸರ್. ಚಿಕ್ಕ ಹೆಣ್ಮಕ್ಳನ್ನ ಇಟ್ಕೊಂಡು ಗಂಡು ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲಿ ಹೋಗೋದು ಸರ್? ಯಾಕೆ ಸರ್ ಆ ಥರ ಮಾಡ್ತಾ ಇದ್ದಾರೆ? ಕೇಳಿದ್ರೆ ಯಾರು ಸರ್ ಹೊಡೆಯೋಕೆ ಹೇಳಿದಿವ್ರನ್ನ? ಹೇಳ್ಬೇಕಲ್ಲ. ಎಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಯಾಕೆ ಬಂದು ಹೊಡಿತಾರೆ? ಯಾಕೆ ಬಂದು ಹೊಡಿಬೇಕಂತ ನಾನು ಕೇಳ್ತಾ ಇರೋದು. ಹೇಳ್ಬೇಕು ತಾನೆ. ಇದು ಗೌರ್ಮೆಂಟ್ ಜಾಗ ಅಂದ್ರೆ ರಿಜಿಸ್ಟರ್ ಹೆಂಗ್ ಸರ್ ಆಗುತ್ತೆ? ಮೀಟ್ರ್ ಹೆಂಗ್ ಕೊಡ್ತಾರೆ? ಖಾತಾ ಕಂತಾಯ ಹೆಂಗ್ ಕಟ್ಟಿಸ್ಕೊಂತಾರೆ? ಇದಕ್ಕೆ ರೇಷನ್ ಕಾರ್ಡ್ ಹೆಂಗ್ ಕೊಡ್ತಾರೆ? ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಹೆಂಗೆ ಕೊಡ್ತಾರೆ? ಅದು ಕೇಳ್ಬೇಕಲ್ಲ. ಅದು ಓಟ್ ಮಾತ್ರ ಬೇಕು. ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಕೊಟ್ಟು ಓಟ್ ಮಾತ್ರ ಬೇಕು ಜನಗಳದು. ಇದೆಲ್ಲ ಬಂದು ಹೆಲ್ಪ್ ಮಾಡಕ್ ಗೊತ್ತಾಗಲ್ವಾ? ಕೇಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದಾರಾ? ಯಾರು ಬಂದಿಲ್ಲ ಪಾಪ. ಯಾರಾದ್ರೂ ಹೆಲ್ಪ್ ಮಾಡೋರು ಮುಂದ್ಗಡೆ ಬಂದ್ಬಿಟ್ರ ಅವ್ರು ತಿಂದ್ಬಿಟ್ರು ತೇಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ತಪ್ಪು ಅಪರಾಧ ಹೊರಿಸಿ ಅವ್ರನ್ನ ಮುಂದೆ ಕೂರಿಸ್ಬಿಟ್ಟವ್ರೆ. ರೋಡ್ ಇವಾಗೆಲ್ಲ ಅವ್ರು ಏನು ನಮ್ಗೆ ಹಾಕಿ ಕೊಟ್ಟಿಲ್ಲ ಸರ್. ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊತಾ ಇರೋದು. ನಮಗೆ ಇಲ್ಲಿ ಯಾರು ನಮಗೆ ಒಂದು ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಒಂದು ನೀರು ವ್ಯವಸ್ಥೆ ಇಲ್ಲ, ಇನ್ನೊಂದು ಕರೆಂಟ್ ವ್ಯವಸ್ಥೆ ಇಲ್ಲ. ನಾವು ಹೆಂಗೋ ದುಡ್ಡು ಅದು ಇದು ರೆಡಿ ಮಾಡಿ ನಾವು ಬಡ್ಡಿಗೆಲ್ಲ ತೀಸ್ಕೊಂಡು ನಾವು ಕಟ್ಟಿದ್ದೀವಿ ಸರ್. ಇವತ್ತಿಗೂ ನಾವು ಬಡ್ಡಿ ಕಟ್ತಾ ಇದ್ವಿ. ಅದೆಲ್ಲ ಇವ್ರು ಬಂದು ಕೊಡ್ತಾರಾ? ಇವಾಗ ನಮ್ಮ ಮನೆ ಎಲ್ಲ ದಬ್ಬಾಕ್ಬಿಟ್ಟು ಹೋಗವ್ರೆ. ಅವ್ರು ಬಂದು ಕಟ್ಕೊಡ್ತಾರಾ?